ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಭಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ನಿಮ್ಮೆಲ್ಲರಿಗೂ ದೈವಿ ಆಶೀರ್ವಾದಗಳು. ಶ್ರೀ ಗುರುದೇವ್. ಬಹುಶಃ ಇನ್ನು 2-3 ದಿವಸ ಉಳಿದಿರ್ಲಿಕ್ಕೆ ಸಾಕಲ್ಲ ನಿಮಗೆಲ್ಲ. ಕೆಲವು ಮಂದಿಯದಂತೂ ಕೆಲವು ಜನರದ್ದು ಲೇಟ್ ಆಗ್ತದೆ, ಕೆಲವು ಜನ ಇತ್ತೀಚೆಗೆ ಬಂದಾಗ ಇವರು ಸೊ ಸುದೈವಿಗಳಿದ್ದೀರಿ ನೀವು. ನಿಮ್ಮ ನೋವಿನ ಚಿಕಿತ್ಸೆಗೆ ಬಂದಿರಲ್ಲ, ಚಿಕಿತ್ಸೆ ಪಡ್ಕೊಂಡು ಸಂಜೆ ಸುಮ್ಮನೆ ನಿಮಗೆ ಅಲ್ಲಿ ಅಡ್ಡಾಡ್ತೀರಿ, ಸುಮ್ಮನೆ ಹರಟೆ ಹೊಡಿತೀರಿ. ಆ ವೇಳೆಯನ್ನು ಒಂದಿಷ್ಟು ಆಧ್ಯಾತ್ಮಿಕ ನುಡಿಗಳನ್ನು, ಆಧ್ಯಾತ್ಮಿಕ ವಾಣಿಯನ್ನು ಕೇಳಿ ಅಂದುಕೊಂಡು ಗುರೂಜಿಯವರ ಸತ್ಸಂಗದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಈ ಸರಿ ಯಾಕೋ ವಿಚಿತ್ರ ಅಂತಂದ್ರೆ ಬರೀ ಸೈದ್ಧಾಂತಿಕ ವಿವರಣೆ ಜಾಸ್ತಿ ಆಗಿದೆ. ಪ್ರತಿ ಸಲ ಅರ್ಧ ಪ್ರಾಕ್ಟಿಕಲ್, ಅರ್ಧ ಇದು ಇರ್ತದೆ. ಒಂದು ಅರ್ಧ ಒಂದೂವರೆ ಗಂಟೆ ಆಗ್ತದೆ. ಒಂದು ಮುಕ್ಕಾಲು ಗಂಟೆ ಪ್ರಾಕ್ಟಿಕಲ್, ಮುಕ್ಕಾಲು ಭಾಗ ಇದು ಇರ್ತದೆ. ಈ ಸರಿ ಯಾಕೋ ಹೆಚ್ಚು ನಿಮ್ಗೆ ಬರೀ ಇದನ್ನೇ ಹೇಳ್ತಾ ಇದ್ದೀವಿ, ಸೈದ್ಧಾಂತಿಕ ವಿವರಣೆಯನ್ನು ಕೊಡ್ತಾ ಇದ್ದೀವಿ, ಪ್ರವಚನವನ್ನೇ ಹೆಚ್ಚು ಮುಂದಿಡ್ತಾ ಇದ್ದೀವಿ. ಯಾಕಂದರೆ ಒಮ್ಮೆ ನನಗೂ ಅನಿಸುತ್ತೆ ಏನು ಹೇಳಿದ್ರೆ ಏನು ಅಂತ ತಿಳ್ಕೊಂಡು, ಆದರೆ ಒಮ್ಮೆ ನಿರಾಶೆ ಆಗಿರ್ತೈತೆ. ಮೊದಲು ಈ ನಿರಾಶೆ ಆಗೋದಿಲ್ಲ. ಸುಮಾರು 63 ವರ್ಷದ ಅನುಭವದ ಮೂಷಿಯೊಳಗೆ ಅನೇಕ ವಿಚಾರಗಳು ಮೂಡಿ ಬರ್ತಾವ. ಅದು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಷ್ಟೇ. ಇದು ನಿಮ್ಗೆ ಇಡಿಸುತ್ತೋ ಇಲ್ಲೋ, ನಾನು ಲೈಕ್ ಮಾಡ್ತಿರೋ ಇಲ್ಲೋ, ನನಗೆ ತಲೆ ಕೆಡಿಸೋದಿಲ್ಲ. ನನಗೆ ಓದೋದು ನನ್ನ ಕರ್ಮದ, ಹೌದಾ? ಹೇಳೋದು ನನ್ನ ಕರ್ಮದ, ಮುಂದೆ ನಿಮ್ಗೆ ಬಿಟ್ಕೊಟ್ಟದ್ದು, ಹೌದಾ? ನನಗೆ ಯಾಕೆ ಸಂತೋಷನೂ ಇಲ್ಲ, ಇದೂ ಇಲ್ಲ ನನಗೆ. ಯಾಕಂದರೆ ಯೋಗ ಅನ್ನೋದು ಭಾಳ ಬರ್ತದೆ. ಹೇಳ್ತೀವಲ್ಲ, ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭೋ ಜಯಾಜಯೋ. ಲಾಭ ಆಗಲಿ, ಹಾನಿ ಆಗಲಿ, ಸುಖ ಆಗಲಿ, ದುಃಖ ಆಗಲಿ, ಉಷ್ಣ ಆಗಲಿ, ಶೀತ ಆಗಲಿ, ಅವು ಎಲ್ಲವನ್ನು ಸಮನಾಗಿ ಸ್ವೀಕಾರ ಮಾಡಬೇಕು. ಆದ್ರೆ ಆಧ್ಯಾತ್ಮ ಅನ್ನೋದು ಹೇಳಲಿಕ್ಕೆ ಭಾಳ ಸರಳದ, ಹೇಳಲಿಕ್ಕೆ ಭಾಳ ಸರಳದ, ಅದು ಆಚರಣೆ ಮಾಡೋದು ಭಾಳ ಕಠಿಣ, ಭಾಳ ಕಠಿಣ. ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಮೊಮ್ಮಗಳು ನೋವಿಗೆ ಯಾಕೋ ಈ ಒಂದು ರೋಡ್ ಎಲ್ಲರೂ ಆಯ್ತದು, ಎಲ್ಲ ವೈರಲ್ ಅಂತ. ಹಿಂದಗ ಕೊರೋನಾ ವೈರಲ್ ಆಗಿ ಬಂತದ್ದು, ಇದು ಕೊರೋನಾ ಟೈಪ್ ಐತಿ, ಯಾರು ಎಷ್ಟು ಹಿಡಕ್ತಾ ಇರಲಿಲ್ಲ. ಸುಮ್ಮನೆ ವೈರಲ್ ಅಂತ ಸುಮ್ಮನೆ ಕುಂದ್ಬಿಡ್ತಾರೆ. ಎಷ್ಟು ಮಂದಿಗೆಲ್ಲ ವೈರಲ್ ಅದು. ಕೊರೋನಾ ಹೆಂಗೆ ಮಾಡ್ಕೊಂಡು ಹಂಗೆ ಮಾಡ್ಕೊಂಡಿದ್ದು. ಪ್ರತಿಯೊಬ್ಬರ ಮನ್ಯಾಗೂ ಮೊದಲು ಒಬ್ಬರು ಬರ್ತೈತಿ, ಬಡ್ಕೊಂತೈತಿ. ನಮ್ಮ ದೀಪಕ್ ಅವರು ಕಾಲೇಜಿನ ಪ್ರೊಫೆಸರ್ ಅದಾರ, ಬದಾಮಿ ಕಾಲೇಜ್, ಆಯುರ್ವೇದ ಕಾಲೇಜ್ ಪ್ರೊಫೆಸರ್ ಅದಾರ. ಹೋದರು, ಅವರ ಸ್ಟೂಡೆಂಟ್ಗಳಿಗೆ ಬಂದಿತ್ತಂತೆ, ಅವ್ರ ಸ್ಟೂಡೆಂಟ್ಗಳಿಗೆ ಬಂದಿತ್ತಂತ. ಅವ್ರಿಗೆ ಬಂತು ಫಸ್ಟ್. ಎಷ್ಟು ಸಿವಿಯರ್ಲಿ ಅಟ್ಯಾಕ್ ಆತಪ್ಪ ಅಂದ್ರೆ ಅವ್ರಿಗೆ ಕಣ್ ತೆಗಿಯಕ್ಕೆ ಬರಲಿಲ್ಲ, ಅಡ್ಡಾಡಕ್ಕೆ ಬರಲಿಲ್ಲ. 2 ದಿವಸ ಗಕ್ಕಲ ಮುಕ್ಕೊಂಡ್ರು. ಬೇಗ ಗುಣ ಆಯಿತು. ಅದು ನನ್ನ ಮಿಸಸ್ಸಿಗೆ ಬಂತು. ನಾನು ಮಿಸಸ್ಸಿಗೆ ಬಂತು. ಉಟ್ಕಿದ್ರು ಆರಾಮ ಖುಷಿ ಪುತ್ರಿಗೆ ಲಕ್ಷ್ಮಿ, ಡಾಕ್ಟರ್ ಲಕ್ಷ್ಮಿ ಬಂತು. 3-4ನೇದವ ನಾನು, ನನಗೆ ಬಂತು. ಆಯಿತು, ಏನೋ ಗುಣ ಆಯಿತು, ಬೇಗ ಗುಣ ಆಯಿತು. ಆಯ್ತಪ್ಪ, ನಾನು ದೇವ್ರು ನೆನೆಸ್ಕೊಂಡೆ. ದೇವರ ದೊಡ್ಡವ್ರಿಗೆ ಕೊಡಪ್ಪ, ಮಕ್ಕಳಿಗೆ ಉಳಿಸಿದಲ್ಲಪ್ಪ ಅಂತ ಅಂದ್ಕೊಂಡಿದ್ದೆ. ಮೊಮ್ಮಗ ಪ್ರಣವ ಬಂತು. ನಮ್ಮ ನೋವಿಗೆ ಬರಲಿಲ್ಲ ಪಾಪ. ವಿದ್ಯಾರ್ಥಿಗಳಿಪ್ಪ ಏನೋ ಬಂದಿದ್ರು ಅಂತಂದಿದ್ವಿ. ಅವ ಎಲ್ಲರೇ ಕಮ್ಮಿ ಆಗೋದು ಲಾಸ್ಟಿಗೆ ಬಡ್ಕೊಂಡು ಎಲ್ಲ 3 ದಿನಕ್ಕೆ ಹೋಗ್ತಾವು. ಅವ್ರಿಗೆ ಗೊತ್ತದ 3 ದಿನಕ್ಕೆ ಆಯ್ತು. ಆಂಟಿಬಯೋಟಿಕ್ ಕೊಟ್ಟರೆ 3 ದಿವಸ ಹೋಗ್ಕೊಂಡು, 3 ದಿವಸ ಹೋಯ್ತು, 5 ದಿವಸ ಹೋಯ್ತು. ಕಂಟಿನ್ಯೂ ಯಾಕೋ ಇದನ್ನ ಆಗ್ತಾ ಇಲ್ಲ, ಹೌದಾ? ಈಗ ನೋಡಿ, ನಾನು 42 ವರ್ಷ ನಾನು ಪ್ರಾಕ್ಟೀಸ್ ಮಾಡೀನಿ. ಇಂಥ ನನಗೆ ಏನು ಅನಿಸೋದಿಲ್ಲ. ಜ್ವರ ಬಂದದ್ದು, ಇದು ಬಂದದ್ದು. ಆದ್ರೆ ಮಂದಿ ಕೊಡೋದು ಬೇರೆ, ನಮ್ಮವ್ರಿಗೆ ಕೊಡೋದು ಬೇರೆ ಇರ್ತದೆ, ಹೌದಾ?
ಮಂದಿಗೆ ನಮಗೆ ನಿರ್ಲಿಪ್ತರಾಗಿ ಕೊಡ್ತೀವಿ, ನಾವು ನಿರ್ಲಿಪ್ತರಾಗಿ ಕೊಡ್ತೀವಿ. ಈ ನನ್ನ ಮೊಮ್ಮಗ ನನ್ನ ಮೊಮ್ಮಗಳು ಬಂಧನ ವ್ಯಾಮೋಹ ಶುರು ಆಗ್ಬಿಡ್ತದೆ. ರಫ್ ಆಗಿ ಯೂಸ್ ಮಾಡೋಂಗಿಲ್ಲ. ನನ್ನ ಮೊಮ್ಮಗಳಿಗೆ ಬೇಗ ಕಮ್ಮಿ ಆಗ್ಬೇಕು. ನನಗೆ ಗೊತ್ತದು. ಈ ಜ್ವರ ಅನ್ನೋದು ದೇವರು ನಮ್ಮ ಆರೋಗ್ಯದ ಏರುಪೇರುಗಳನ್ನು ತೋರಿಸ್ಲಿಕ್ಕೆ ಕೊಡ್ತಕ್ಕಂಥ ಸಿಂಪ್ಟಮ್ ಅದು. ತನ್ನಿಂದ ತಾನೇ ಇದು ಮಾಡ್ಕೊಂತಾರೆ. ಆ್ಯಕ್ಚುಲಿ ಪ್ರಾಮಾಣಿಕವಾಗಿ ಹೇಳ್ಬೇಕಪ್ಪ ಅಂದ್ರೆ, ಜ್ವರ ಬಂತಪ್ಪ ಅಂದ್ರೆ ಪ್ರಾಣಿ ಪಶು ಪಕ್ಷಿಗಳು ಬರ್ತದ ಕರೆ, ಅವು ಊಟ ಮಾಡೋದಿಲ್ಲ, ಸುಮ್ಮನೆ ಉಪವಾಸ ಮುಗೀತು, ತಾವೇ ಕಮ್ಮಿ ಮಾಡ್ಕೊತಾವ. ನಮಗೂ ಹಾಗೆ ಅದು. ಆ್ಯಕ್ಚುಲಿ ಜ್ವರ ಬಂತಿಲ್ಲೋ ಸಹಕಾರ ಕೊಡ್ಬೇಕು ಅದಕ್ಕೆ, ಒಳಗಿನ ವ್ಯವಸ್ಥೆಗೆ. ಸುಮ್ಮನೆ ಒಂದಿಷ್ಟು ಹೆಚ್ಚು ನೀರು ಕುಡಿಬೇಕು, ಶಾಂತ ಇರಬೇಕು, ಹೆಚ್ಚು ಕೆಲಸ ಮಾಡೋಂಗಿಲ್ಲ, ಮೃದುವಾದ ಆಹಾರ ತಗೋಬೇಕು. ಇದೆಲ್ಲ ಅದು ಗೊತ್ತದ, ನಮಗೆ ಎಲ್ಲ ಗೊತ್ತದ. ನಾವು ಇಡೀ ವರ್ಷ ಅದನ್ನ ದೇಕಿವಿ. ಅದನ್ನ ನಮ್ಮ ಕಡೆ ಅವ್ರು ನಮ್ಮ ಮೊಮ್ಮಕ್ಕಳಿಗೆಲ್ಲ ಮಾಡ್ಸೋಕ್ಕಾಗುತ್ತೆ. ಹೌದಾ? ಜ್ವರ ಬಂದಾಗಲ್ಲ ತಾನೇ ಕಮ್ಮಿ ಆಗುತ್ತೆ ಅಂತ ಬಿಡುದಿಲ್ಲ ನಾವು. ಕುಲಕ್ ಶುರು ಆಗ್ಬಿಡ್ತದೆ, ಭಯ ಶುರು ಆಗ್ಬಿಡ್ತದೆ, ಹೆಚ್ಚು ಹಾಕೊಂಡೋದಾಗೆಲ್ಲ ಮತ್ತಿಟ್ಟು ಕಂಗಾಲಾಗ್ತದೆ. ಹೌದಾ? ಇದು ಅದಕ್ಕೆ ಒಂದು ಗಾದಿ ಮಾತು ಬಂತು, ಕಿತ್ತಲಿಗಳ ಬರ್ತಲ್ಲ ಅಂತ ತಿಳ್ಕೊಂಡು. ಹೌದಾ? ನಾ ಪ್ರತಿಯೊಬ್ಬರು ಡಾಕ್ಟರ್ ನೋಡಿದ್ದೆ, ನಾನಾ ಡಾಕ್ಟರ್ ನೋಡಿದ್ದೆ. ಹೌದಾ? ಅವರು ತಮಗೇನಾರ ಅದೇ ಮತ್ತೊಂದು ಡಾಕ್ಟರ್ಗೆ ಹೋಗ್ತಾರೆ. ಎಷ್ಟು ಡಾಕ್ಟರ್, ಯಾಕೆ ನಾನು ಡಾಕ್ಟರ್ ಆಗಿ ಬಂದವ. ನಾನು 42 ವರ್ಷ ಸವಿಸಿದ್ ನಾನು ನಮ್ಮ ಬದುಕನ್ನು. ನನ್ನ ಕಡೆ ಎಂತ MD ಡಾಕ್ಟರ್ ಬರ್ತಿದ್ರು. ಹೌದಾ? ಅಲ್ಲೇ ಪುತ್ತಿಗೆ MD ಡಾಕ್ಟರ್ ಬಂದು ನಮ್ಗೆ ತೋರಿಸ್ಕೊಂಡಾಗ, ಆಯುರ್ವೇದ ಡಾಕ್ಟರ್ ಬಂದು ತೋರಿಸ್ಕೊಂಡಾಗ ಭಾಳ ಫೇಮಸ್ ಆಗಿದೆ, ಭಾಳ ಫೇಮಸ್. ಮತ್ತು ನಂದು ಒಂದು ಕೇಸ್ ಫೇಲ್ಯೂರ್ ಇಲ್ಲ. ಅಷ್ಟಿದು. ಏನು ದೇವರು ಈ ಕೈಯಾಗ ಏನು ಕೊಟ್ಟಿದ್ನೋ ಗೊತ್ತಿಲ್ಲ, ಎಲ್ಲ ಕೇಸ್ ಸಕ್ಸಸ್. ಬಟ್ ಅದು ದೇವ್ರ ದಯ ಅದ. ನಮ್ಮ ದೀಪಕ್ ಅವ್ರದ್ದು ಕೈ ಬಿಟ್ಟು ಚಲೋ ಅದ, ಅವರು ಅಷ್ಟು ಮಾಡ್ತಾರೆ. ಅದು ಇರಲಿ. ಇದು ಯಾಕೆ ಇದು ಆಗ್ತಾ ಇಲ್ಲಪ್ಪ ಅಂತ ಇದೇ ಕಾರಣಕ್ಕೆ. ಮ್ಯಾಗ ನನಗೆ ಗೊತ್ತಿರುತ್ತೆ, ನಾನೇ ಆ ಮೆಡಿಸಿನ್ ತೊಗೊಳಕ್ಕಾಗೋದಿಲ್ಲ ನನಗೆ. ಹೌದಾ? ಸೊ ಸ್ವಂತಕ್ಕೆ ತಗೊಳ್ಳಿಕ್ಕೆ ಮತ್ತೊಬ್ಬರಿಂದ ಉಪದೇಶ ಬರ್ಬೇಕು ನಮಗೆ. ಮತ್ತೊಬ್ಬ ಡಾಕ್ಟರ್ಗಳು ಹೇಳ್ತೀವಿ ನಾವು, ಅವ್ರೇನು ತಗೊಂತಾರೆ ಅದು ವೇದ ವಾಕ್ಯ ಆಗುತ್ತದೆ. ಯಾಕಂದ್ರೆ ಮತ್ತೊಬ್ಬರಿಗೆ ಕೊಡಬೇಕಾದ್ರೆ ನಿರ್ಲಿಪ್ತ ಸ್ಥಿತಿ ಇರ್ತದೆ, ತಮ್ಮವ್ರಿಗೆ ಕೊಡಬೇಕಾದ್ರೆ ಟೆನ್ಷನ್ ಇರ್ತದೆ, ಟೆನ್ಷನ್ ಆಗುತ್ತೆ. ತಮ್ಮವ್ರಿಗೆ ಕೊಡಬೇಕಾದ್ರೆ ತಮ್ಮವ್ರಿಗೆ ತಾವು ಆಪರೇಷನ್ ಮಾಡೋಕ್ಕೆ ಟೆನ್ಷನ್ ಆಗುತ್ತೆ. ತಮ್ಮ ಜನಕ್ಕೆ ಆಪರೇಷನ್ ಮಾಡೋದಿಲ್ಲ, ಮತ್ತೊಬ್ಬರಿಗೆ ಮಾಡಿಸ್ತಾರೆ, ಮತ್ತೊಂದು ಜನ ಬಿಟ್ಟುಕೊಂಡು. ಹೌದಾ? ಅದಕ್ಕೆ ಸ್ವಲ್ಪ ವ್ಯವಸ್ಥೆ ಇರ್ತದೆ. ಅದಕ್ಕೆ ಈಗ ಇಲ್ಲೊಂದು ವ್ಯವಸ್ಥೆ ನಿಮ್ಮಲ್ಲಿ ಐತಿಲ್ಲ ಗೊತ್ತಿಲ್ಲ. ಯಾರದ ಮನ್ಯಾಗ ಸತ್ತರಪ್ಪ ಅಂತಂತಂದ್ರೆ, ಇವತ್ತು ಸತ್ತರಪ್ಪ ಅಂತ ನಾಡಿಗೆ ದೈವ ಕುಡಿಸ್ತಾರೆ. ಹೌದಾ? ಊರು ಹಿರಿಯರು, ಗೌಡ್ರು ಯಾರೋ ಬರ್ತಾರೆ, ಫಿಲಾಸಫರ್ ಯಾರು ಬಂದು, ಚಿಂತಕರು ಬಂದು, ಹಿಂಗೆ ಅಪ್ಪ ಬದುಕೊಂದು ಹಿಂಗೆ ಅಂತೂ ಹೇಳಿದ್ ಐತೆ, ಪರಿಪಾಠ ಐತಲ್ಲ. ಹೌದಾ? ಮುಂದೆ ಮಾತಾಡ್ಸಕ್ಕೆ ಬರ್ತಾರೆ, ಎಲ್ಲರೂ ಇದನ್ನ ಹೇಳ್ತಾರೆ. ಮಜಾ ಹೆಂಗೈತೆ ನೋಡ್ರಿ ಲೈಫ್. ನಿಮ್ಮ ಮನ್ಯಾಗ ಸತ್ತಾಗ ಬಂದು ಅವ್ರು ಹೇಳ್ತಾರೆ. ಹೌದಾ? ಅವ್ರ ಮನ್ಯಾಗ ಸತ್ತರಪ್ಪ ಅಂದ್ರೆ ಅವ್ರು ಹೇಳ್ತಾರ, ಗೋಳ್ಗರ್ಸ್ಕೊಂಡು ಹೇಳ್ತಾರ. ಇಲ್ಲಿ ಬಂದಾಗ ಏನ್ ಹೇಳ್ತಾರ? ಬದುಕೋದ್ರ ಹಂಗೆ, ಜೀವನ ನಶ್ವರ, ಆತ್ಮ ಅಮರ, ದೇಹ ಹೋಗುದೇ. ತಾಸುಗಟ್ಟಲೆ ಹೇಳಿರ್ತಾರ. ಆದ್ರೆ ಅವ್ರ ಮನೆಗೆ ಯಾರು ಸತ್ರಪ್ಪ ಅಂತಂದ್ರ ಹಿಂಗೆ ಅವರಿಗೆ ಉಳುಕಿದವ್ರ ಬುದ್ಧಿ ಹೇಳ್ಬೇಕು. ಅದಕ್ಕೆ ಹೆಂಗದು, ನಿಮ್ಗೆ ನಾವು ಬುದ್ಧಿ ಹೇಳೋದು, ನಮಗೆ ನೀವು ಬುದ್ಧಿ ಹೇಳೋದು, ಒಬ್ರಿಗೊಬ್ರು ಸಮಾಧಾನ ಮಾಡ್ಕೊತ ಹೋಗುದು. ಮತ್ತು ಪ್ರತಿಯೊಂದು ಮನಸ್ಸು ಏನಂತಂತ ಮತ್ತೊಬ್ಬರ ಅನುಕಂಪ ಬಯಸ್ತದ. ನಿಮ್ಮ ಮಕ್ಕಳು ಆಡ್ತಿರ್ತಾರ, ಅವು ಬೀಳ್ತಾವ, ಸುತ್ತಮುತ್ತಲು ನೋಡ್ತಾವ, ಯಾರ ನೋಡಿದ್ರೆ ಹಾಕ್ಸೋಕ್ಕವು, ಯಾರ ನೋಡ್ಲಿ ವಾಯಿ ಅಂತ ಹಾಕಿರ್ತಾವ. ಅಪ್ಪ ಅವ್ರು ನೋಡ್ಲಿ ಹೆಚ್ಚು ಅವಳ ಬೈ ಕೂತಾವ, ಆಗಿರುದಿಲ್ಲ. ಯಾರು ನೋಡ್ಲಿಕ್ಕಪ್ಪ ಅಂದ್ರೆ ಹಿಂಗೆ ಬರ್ಸ್ಕೊಂಡು ಹುಡುಗ ಸೈಕಲ್ ನೋಡಿರ್ಬೇಕಾರ, ಹಿಂಗೆ ನೋಡ್ತಾರೆ, ಹೌದಾ? ಯಾರು ನೋಡಿದ್ರೆ ಹೆಚ್ಚು ಅಳವಾಗುತ್ತೆ. ವಿದ್ಯುತ್ ಪೆಟ್ಟಾಗುತ್ತೆ ಅವ್ರಿಗೆ. ವಿದ್ಯುತ್ ಪೆಟ್ಟಿಗಿಂತ ಮಂದಿ ನೋಡಿದ್ರಲ್ಲ ಅನ್ನೋದು ಪೆಟ್ಟು ಜಾಸ್ತಿ ಆಗುತ್ತೆ. ಹೌದಾ? ಇದು ಸೈಕಾಲಜಿ. ಇದು
ನಮಗೆ ಮಾಡ್ಕೊಳಕ್ಕಾಗೋದಿಲ್ಲ. ಆದರೆ ನಮ್ದು ನಮಗೆ ಯಾವ ಈ ನಾವು ಇಷ್ಟು ನಾನು ಇರೋದಿರಲ್ಲ ಪ್ರಕಾಂಡ ಪ್ರತಿಯೊಂದು ವಿಷಯದಲ್ಲಿ ಪ್ರಕಾಂಡ ಪಂಡಿತದಲ್ಲ. ಆದರೆ ನನಗೂ ಒಮ್ಮೆ ಅನಿಸುತ್ತೆ ನಾ ಸೋಲ್ತೀನಿ ಒಮ್ಮೆ ಅನ್ಸುತ್ತೆ. ಆ್ಯಕ್ಚುಲಿ ಹೌದಪ್ಪ ನಾನು ಸೋಲಾಗತ್ತೀನಪ್ಪ ಅನ್ಸುತ್ತೆ, ನಾನು ಸೋಲ್ತೀನಲ್ಲ ಅನ್ಸುತ್ತೆ. ಅದು ಮಜಾ ಅನ್ಸುತ್ತೆ ನನಗೆ. ಸೋತುತ್ತೆ ಎಂಜಾಯ್ ಮಾಡ್ತೀನಿ ನಾನು. ಆ ಸೋಲಿನೊಳಗೆ ಅಷ್ಟು ಮಜಾ ಆಯ್ತಪ್ಪ ಅನ್ಸುತ್ತೆ. ಪ್ರತಿಯೊಂದು ಸಲ ಗೆದಿಬಾರ್ದಲ್ಲ. ನಾನು ಹೇಳ್ತೇನಲ್ಲ, ಲೈಫ್ ಇಸ್ ಎ ಗೇಮ್. ಪ್ರತಿ ಸಲ ಗೆದ್ದಾಗ ಇಂಟ್ರೆಸ್ಟ್ ಇರೋದಿಲ್ಲ ಆಟದೊಳಗೆ. ಒಮ್ಮೊಮ್ಮೆ ವಿಧಿ ಕೂಡ, ಒಮ್ಮೊಮ್ಮೆ ಸಮಾಜದ ಕೂಡ, ಸೊಸೈಟಿ ಕೂಡ, ಬಂಧು ಬಾಂಧವರು ಕೂಡ, ನಿಮ್ಗೆ ಕೂಡ ಸೋತಾಗನ ಆ ಗೆಲುವಿನ ಮಜಾ ಬರ್ತದೆ. ಒಮ್ಮೆ ನನ್ನ ಭಾವನೆಗಳಲ್ಲಿ ಕೂಡ ಗೆದ್ದಿತೀನಿ ನಾನು, ಭಾವನೆಗಳು ಕೂಡ ಸೋಲ್ತೀನಿ ನಾನು. ಅಂಥದ್ರೊಳಗೆ ಇವು ಒಂದೇ ಭಾಳ ಡೀಪ್ ಅದ ಕರೆಕ್ಟ್. ಇಲ್ಲಿ ನಾನು ಹೇಳಕೊಟ್ಟಿದ್ದೇನಪ್ಪ ಅಂದ್ರೆ, ಏನೇ ಹೇಳಿ ನೀವು ಇವತ್ತು ಕೇಳ್ತೀರಿ ಮರಿತೀರಿ, ಕೇಳ್ತೀರಿ ಮರಿತೀರಿ. ಅವ್ರು ನನಗೆ ಸತ್ತ ಏನು ಕೇಳಿ ಮರೆಯೋರ ಮುಂದೆ ಏನು ಒದರ್ಕೋಬೇಕು ಅಂತ ತಿಳ್ಕೊಂಡು, ಕೇಳಿ ಮರೆಯೋರ ಮುಂದೆ ಏನು ಒದರ್ಕೋಬೇಕು ಅನ್ಸುತ್ತಾ. ಆದರೆ ಹಾಗಿಲ್ಲ ಅನ್ನೋದು ಆಮೇಲೆ ಗೊತ್ತಾಗಿತ್ತು ನನಗೆ. ಈಗ ಮಳೆ ಆಗುತ್ತೆ, ಮಳೆ ಆಗ್ತಾ ಇದೆ, ಹೌದಾ, ಹಸಿರದು ಒಂದು ಬ್ಯಾಸಿಗೆ ಬರ್ತದೆ, ಹುಲ್ಲೆಲ್ಲ ಒಣಗ್ತದೆ. ಅವಾಗ ಬ್ಯಾಸಿಗೆ ಹುಲ್ಲು ಒಣಗಿದಾಗ ಹುಲ್ಲಿನಾಗ ಬೀಜ ಇರ್ತಾವೆ, ಅತ್ಯಂತ ಸೂಕ್ಷ್ಮ ಬೀಜ ಇರ್ತಾವೆ. ಗಾಳಿ ಬೀಸ್ತದ, ಹುಲ್ಲು ಒಣಗಿರ್ತಾವ. ಅವತ್ತಿನಾಗ ಆ ಬೀಜ ಕಾಣಿಸಲಾರದ ಬೀಜ ಕೆಳಗೆ ಬೀಳ್ತಾವೆ, ಒಳಗೆ ಉಳಿತಾವೆ. ಒಮ್ಮೆ ಒಟ್ಟು ಬೀಜದ ಅಂತ ತಿಳ್ಕೊಂಡು, ಹೌದಾ, ಒಳಗೆ ಅದ್ಮ್ಯಾಗ ತುಳಿದಾಡ್ತಾರೆ, ಇದು ಮಾಡ್ತಾರೆ, ಭೂಮಿಯಾಗ ಮುಚ್ಚಿ ಹೋಗ್ಬಿಡ್ತಾವೆ. ಮುಂದೆ ಅವು ಪ್ರಕಟ ಆಗೋದು ಯಾವಾಗಪ್ಪ ಅಂತಂದ್ರೆ ಮಳೆಗಾಲ. ಒಂದು ಮಳೆ ಬಂದ್ರಪ್ಪ ಅಂದ್ರೆ ಒಳಗೇನೆ ಬೀಜ ಅಂಕುರಗೊಳ್ತಾವ. ಇದಾಗ ಹಾಗೇನೆ ನಾನು ನಿಮಗೆ ಹೇಳಿದಂಥ ಈ ಏನು ಸತ್ಸಂಗದಲ್ಲ, ನಿಮಗೆ ತಾತ್ಕಾಲಿಕವಾಗಿ ಮರೆವು ಆಗಿರಬಹುದು, ಮರೆವು ಆಗ್ತದೆ ಸಹಜ. ಆದರೆ ಒಳಗೆ ಬೀಜದೋಪಾದಿಗಳು ಉಳಿತದೆ, ಬೀಜದೋಪಾದಿಗಳು ಉಳಿತದದು. ಮುಂದೆ ಮಳೆ ಬರ್ತದ ಹೇಳ್ತಾವ ಅಂತೀವಲ್ಲ, ಸಂದರ್ಭ ಬಂದಾಗ ನಮ್ಮದು ರಿಕಾಲ್ ಮಾಡ್ಕೊತೀವಲ್ಲ. ಈ ಗುರುಗಳು ಹೇಳಿದ್ರು ನೋಡೋ ಅನಿಸುತ್ತ, ಎಲ್ಲ ಕೇಳ್ತಿಲ್ಲ. ಗುರುಗಳು ಹೇಳಿದ್ರಲ್ಲ, ಸತ್ಸಂಗ ಕಾರ್ಯಕ್ರಮ ಗುರುಗಳು ಹೇಳಿದ್ರು ನೋಡಪ್ಪ, ಕರೆ ಇತ್ತು ನೋಡಪ್ಪ. ಹಿಂಗೆ ಒಂದು ಉದ್ಬೋಧಕ ಪ್ರೇರಣೆ ಬರ್ತದೆ.